ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ ಚಾಪ್ಟರ್ 1 ಆದಂತಹ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಆ್ಯಂಡ್ ಇಟ್ಸ್ ಟೈಪ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನು ಟಾಪಿಕ್ಸ್ ಬರುತ್ತೆ ಆದಷ್ಟು ಅದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟು ಇವಾಗ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು, ಅನಾಲಿಸಿಸ್ ಅಂದರೆ ಏನು ಅದನ್ನು ಸಪ್ರೇಟಾಗಿ ತಿಳ್ಕೊಳ್ಳೋಣ. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಇಟ್ ಈಸ್ ಅ ಬ್ರ್ಯಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಇದೊಂದು ಮ್ಯಾಥಮೆಟಿಕ್ಸ್ನ ಬ್ರ್ಯಾಂಚ್ ಆಗಿದೆ. ಇಟ್ ಡೀಲ್ಸ್ ವಿತ್ ಕಲೆಕ್ಷನ್, ಅನಾಲಿಸಿಸ್ ಆ್ಯಂಡ್ ಪ್ರೆಸೆಂಟೇಷನ್ ಆಫ್ ಅ ನ್ಯೂಮರಿಕಲ್ ಡೇಟಾ. ಒಂದು ನ್ಯೂಮರಿಕಲ್ ಡೇಟಾದ ಕಲೆಕ್ಷನ್ ಹಾಗೂ ಅನಾಲಿಸಿಸ್ ಆ್ಯಂಡ್ ಪ್ರೆಸೆಂಟೇಷನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅನಾಲಿಸಿಸ್ ಅಂದರೆ it is the process of filtering, transforming and modeling data to discover useful information. ಇವಾಗ ಹೇಗೆ ನೀವು ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀರಾ, ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀರಾ, ಅದ್ರ ಬಗ್ಗೆ ನೀವು ಪ್ಲ್ಯಾನ್ ಮಾಡ್ತೀರಲ್ಲ, ಸೊ ಅದನ್ನು ಅನಾಲಿಸಿಸ್ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಎಕ್ಸಾಂಪಲ್ನ ಕೊಡೋದಾದರೆ, ನೀವೇನಾದರೂ ಒಂದು ಬಿಸ್ನೆಸ್ ಮಾಡ್ತೀರಾ ಅಂತ ಏನಾದರೂ ಅಂದ್ಕೊಂಡ್ರೆ ಆ ಬಿಸ್ನೆಸ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಏನು ಪ್ಲ್ಯಾನ್ ಮಾಡ್ತೀರಾ, ದ ಪ್ರೋಸೆಸ್ ವಿಚ್ ಯು ವಿಲ್ ಡೂ ಬಿಫೋರ್ ಸ್ಟಾರ್ಟಿಂಗ್ ಅ ಬಿಸ್ನೆಸ್, ಅದನ್ನು ಏನಂತ ಅಂತಾರೆ ಅನಾಲಿಸಿಸ್. ಪ್ಲ್ಯಾನ್ ಮಾಡೋದನ್ನು ಅನಾಲಿಸಿಸ್ ಅಂತಾರೆ. ಸೊ ಇದು ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಅನಾಲಿಸಿಸ್ನ ಡೆಫಿನೇಷನ್ ಆಗಿತ್ತು. ಡೇಟಾ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಡೇಟಾ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅ ಸಿಸ್ಟಮ್ಯಾಟಿಕ್ ರೆಕಾರ್ಡ್ ಆಫ್ ಅ ಪರ್ಟಿಕ್ಯುಲರ್ ಕ್ವಾಂಟಿಟಿ. ಇದೊಂದು ಸಿಸ್ಟಮ್ಯಾಟಿಕ್ ರೆಕಾರ್ಡ್, ಇದೊಂದು ರೆಕಾರ್ಡ್ ಆಫ್ ಪರ್ಟಿಕ್ಯುಲರ್ ಕ್ವಾಂಟಿಟಿ. ಒಂದು ಪರ್ಟಿಕ್ಯುಲರ್ ಕ್ವಾಂಟಿಟಿ ಇದು ಒಂದು ರೆಕಾರ್ಡ್ ಆಗಿದೆ. ಸೊ ಇಟ್ ಈಸ್ ಅ ರೆಕಾರ್ಡ್ ಆಫ್ ಅ ಪರ್ಟಿಕ್ಯುಲರ್ ಕ್ವಾಂಟಿಟಿ. ಇದನ್ನು ನಾವು ಡೇಟಾ ಅಂತ ಕರಿತೀವಿ. ಇಟ್ ಈಸ್ ಅ ಕಲೆಕ್ಷನ್ ಆಫ್ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಟು ಬಿ ಯೂಸ್ಡ್ ಫಾರ್ ಅ ಸ್ಪೆಸಿಫಿಕ್ ಪರ್ಪಸ್ ಸಚ್ ಆ್ಯಸ್ ಸರ್ವೆ ಆ್ಯಂಡ್ ಅನಾಲಿಸಿಸ್. ಇದೊಂದು ಪರ್ಟಿಕ್ಯುಲರ್ ಕ್ವಾಂಟಿಟಿನ ರೆಕಾರ್ಡ್ ಆಗಿದೆ. ಡೇಟಾನ ನಾವು ಪರ್ಟಿಕ್ಯುಲರ್ ಕ್ವಾಂಟಿಟೀಸ್ ರೆಕಾರ್ಡ್ ಅಂತ ಕರಿತೇವೆ. ಅದಾದಮೇಲೆ ಇದನ್ನು ಇಟ್ ಈಸ್ ಅ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್. ಒಂದು ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡಬೇಕಾದ್ರೆ ಸರ್ವೆ ಮಾಡ್ತೀವಲ್ಲ, ಸೊ ಅದೇ ಥರ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಡೇಟಾ ಈಸ್ ಆರ್ಗನೈಸ್ಡ್ ಇನ್ ದ ಫಾರ್ಮ್ ಆಫ್ ಗ್ರಾಫ್ಸ್, ಚಾರ್ಟ್ಸ್ ಆರ್ ಟೇಬಲ್ಸ್. ನಾವು ಡೇಟಾನ ಗ್ರಾಫ್ ಮೂಲಕ, ಟೇಬಲ್ ಮೂಲಕ ನಾವು ಪ್ಲಾಟ್ ಮಾಡ್ಬೋದು. ಇನ್ನೊಂದು ಡೆಫಿನಿಷನ್ ಇದೆ, ಇನ್ಫಾರ್ಮೇಷನ್ ವಿಚ್ ಕ್ಯಾನ್ ಬಿ ಪ್ಲಾಟೆಡ್ ಆ್ಯಸ್ ಅ ಗ್ರಾಫ್ ಅಥವಾ ಟೇಬಲ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಡೇಟಾ ಅಂತಲೂ ಹೇಳ್ಬೋದು. ಡೇಟಾದಲ್ಲಿ ಎರಡು ಟೈಪ್ಸ್ ಇದ್ದಾವೆ. ಒಂದು ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಸೆಕೆಂಡರಿ ಡೇಟಾ. ಪ್ರೈಮರಿ ಡೇಟಾ ಅಂದರೆ ಇಟ್ ಈಸ್ ಎ ಟೈಪ್ ಆಫ್ ಇನ್ಫಾರ್ಮೇಷನ್ ದಟ್ ಈಸ್ obtained directly from the first hand source and original through experiments and surveys and also observation. ಪ್ರೈಮರಿ ಡೇಟಾ ಅಂದರೆ ನೀವು ಏನು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿರ್ತೀರಾ, ಅದನ್ನು ನಾವು ಪ್ರೈಮರಿ ಡೇಟಾ ಅಂತ ಕರಿತೀವಿ. ನೀವೇ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡಿ ಒಂದು ಡೇಟಾನ ಕಲೆಕ್ಟ್ ಮಾಡ್ತೀರಲ್ಲ, ಅದನ್ನು ನಾವು ಪ್ರೈಮರಿ ಡೇಟಾ ಅಂತ ಕರಿತೀವಿ. ಅಂದರೆ ಇವಾಗ ನೀವು ಒಂದು ಸರ್ವೆ ಮಾಡ್ತೀರಾ, ಲೈಕ್ ಒಂದು ರೋಡಲ್ಲಿ ಎಷ್ಟು ಜನ ಓಡಾಡ್ತಾರೆ ಅಥವಾ ಯಾವ್ಯಾವ ಥರ ವೆಹಿಕಲ್ಸ್ ಓಡಾಡ್ತವೆ ಅನ್ನೋದನ್ನ ನೀವು ಒಂದು ಸರ್ವೆ ಮಾಡೋದಾದರೆ ಅದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ಯಾವುದು ನಾವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸಲ್ಲಿ ವರ್ಕ್ ಮಾಡ್ತೀವಿ ಅದನ್ನು ನಾವು ಪ್ರೈಮರಿ ಡೇಟಾ. ದ ಇನ್ಫಾರ್ಮೇಷನ್ ವಿಚ್ ಈಸ್ ಟೇಕನ್ ಬೈ ದ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಡೇಟಾ ಅಂತಲೂ ಹೇಳ್ಬೋದು. ಸೊ ಈ ಪ್ರೈಮರಿ ಡೇಟಾದಲ್ಲಿ ಎರಡು ಟೈಪ್ಸ್ ಇದ್ದಾವೆ, ಕ್ವಾಲಿಟೇಟಿವ್ ಡೇಟಾ ಆ್ಯಂಡ್ ಕ್ವಾಂಟಿಟೇಟಿವ್ ಡೇಟಾ ಅಂತ. ಸೊ ಇವಾಗ ಕ್ವಾಲಿಟೇಟಿವ್ ಡೇಟಾ ಅಂದರೆ ಏನು ಅಂತ ತಿಳ್ಕೊಂಬಿಡೋಣ. Qualitative data, it represents some characteristics that may be observed but not be calculated. Qualitative data ಅಂದರೆ ನಾವು ಅಬ್ಸರ್ವ್ ಮಾಡ್ಬೋದು ಅಷ್ಟೇ, ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಇದು ಇಷ್ಟೇ ರೇಟು, ಇದಿಷ್ಟೇ ನಂಬರ್ ಬರುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಅಂತಹ ಅಬ್ಸರ್ವೇಷನ್ ಅಥವಾ ಅಂತಹ ಡೇಟಾನ ನಾವೇನಂತ ಕರಿತೀವಿ, ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ಕ್ವಾಲಿಟೇಟಿವ್ ಡೇಟಾ ಅಂದರೆ ಎಕ್ಸಾಂಪಲ್ ಕೊಡೋದಾದರೆ ಹಾನೆಸ್ಟಿ, ಇಂಟೆಲಿಜೆಂಟ್, ಕ್ಲೆವರ್, ಇದೆಲ್ಲದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಇವಾಗ ಒಬ್ಬರು ಚೆನ್ನಾಗಿ ಓದ್ತಾ ಇದ್ದಾರೆ ಅಂದರೆ ಈಸ್ ಇಂಟೆಲಿಜೆಂಟ್ ಅಥವಾ ಶೀ ಈಸ್ ಇಂಟೆಲಿಜೆಂಟ್ ಅಂತ ಕರಿತೀವಿ. ಇಂಟೆಲಿಜೆಂಟ್ ಅನ್ನೋದು ನಾವು ಅಬ್ಸರ್ವ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಸೊ ಆ ತರಹದ ಡೇಟಾನ ನಾವೇನಂತ ಕರಿತೀವಿ, ಕ್ವಾಲಿಟೇಟಿವ್ ಡೇಟಾ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ಕ್ವಾಂಟಿಟೇಟಿವ್ ಡೇಟಾ. ಕ್ವಾಂಟಿಟೇಟಿವ್ ಡೇಟಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. These can be measured and cannot observe. ಇದನ್ನು ನಾವು ಮೆಷರ್ ಮಾಡ್ಬೋದು.
ಇದಿಷ್ಟೇ ರೇಟು ಅಥವಾ ಇದಿಷ್ಟೇ ರೂಪಾಯಿ, ಇದಿಷ್ಟೇ ನಂಬರು ಅಂತ ನಾವು ಅದನ್ನು ಹೇಳ್ಬೋದು, ಮೆಷರ್ ಮಾಡ್ಬೋದು, ಆದರೆ ಅದನ್ನು ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಟೋಟಲಿ ಆಪೋಸಿಟ್ ಟು ಕ್ವಾಲಿಟೇಟಿವ್ ಡೇಟಾ. ಕ್ವಾಲಿಟೇಟಿವ್ ಡೇಟಾ ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಇಟ್ ಕ್ಯಾನ್ ಬಿ ಅಬ್ಸರ್ವ್, ನಾಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಬಟ್ ಕ್ವಾಂಟಿಟೇಟಿವ್ ಡೇಟಾ ಅಂದರೆ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬಟ್ ಕೆನಾಟ್ ಬಿ ಅಬ್ಸರ್ವ್. ಸೊ ಇದಕ್ಕೆ ಎಕ್ಸಾಂಪಲ್ ಬರೋದಾದರೆ, ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ನಂಬರ್ ಆಫ್ ಪರ್ಸನ್ಸ್ ಇದ್ದಾರೆ ಕ್ಲಾಸಲ್ಲಿ ಅನ್ನೋದು ಅದು ಕೂಡ ಕ್ವಾಂಟಿಟೇಟಿವ್ ಡೇಟಾಗೆ ಎಕ್ಸಾಂಪಲ್ ಆಗುತ್ತೆ. ಎಷ್ಟು ಗಾಡಿಗಳು ನಿಂತಿದ್ದಾವೆ ಅದು ಕೂಡ ಕ್ವಾಂಟಿಟೇಟಿವ್ ಡೇಟಾಗೆ ಎಕ್ಸಾಂಪಲ್ ಆಗುತ್ತೆ. ನಾವು ಯಾವುದನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದನ್ನು ನಾವು ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ಸೊ ಇದು 2 ಟೈಪ್ ಆಫ್ ಡೇಟಾ ಇನ್ ಡೇಟಾ. ಡೇಟಾದಲ್ಲಿ 2 ಟೈಪ್ ಇದೆ, ಅದು ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡರಿ ಡೇಟಾ. ಪ್ರೈಮರಿ ಡೇಟಲ್ಲಿ 2 ಟೈಪ್ಸ್ ಇದ್ದಾವೆ, ಅದು ಕ್ವಾಂಟಿಟೇಟಿವ್ ಡೇಟಾ ಆ್ಯಂಡ್ ಕ್ವಾಲಿಟೇಟಿವ್ ಡೇಟಾ. ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಕ್ಸಾಂಪಲ್ ಸಮೇತ, ನೀವು ಅದನ್ನು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಫರ್ದರ್ ಕ್ವಾಲಿಟೇಟಿವ್ ಡೇಟಾ ಈಸ್ ಫರ್ದರ್ ಡಿವೈಡೆಡ್ ಇಂಟು 2 ಟೈಪ್ಸ್, ಅದು ನಾಮಿನಲ್ ಡೇಟಾ ಆ್ಯಂಡ್ ಆರ್ಡಿನರಿ ಡೇಟಾ ಅಂತ. ಈಗ ನಾಮಿನಲ್ ಡೇಟಾ ಅನ್ನೋದು ಏನು ಅನ್ನೋದನ್ನು ಡೆಫಿನಿಷನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಟ್ ಈಸ್ ಆಫ್ ದ ಟೈಪ್ಸ್ ಆಫ್ qualitative information which helps to label the variables without providing the numerical value. ಒಂದು ನ್ಯೂಮರಿಕಲ್ ವ್ಯಾಲ್ಯೂನ ಪ್ರೊವೈಡ್ ಮಾಡಿದರೆ ನಮಗೆ ಸಿಗುವಂತಹ ಡೇಟಾನ ನಾವು ನಾಮಿನಲ್ ಡೇಟಾ ಅಂತ ನಾಮಿನಲ್ ಡೇಟಾ ಅಂತ ಹೇಳ್ತೀವಿ, ವಿತ್ ದ ಹೆಲ್ಪ್ ಆಫ್ ಲೇಬಲ್ಸ್ ಆ್ಯಂಡ್ ವೇರಿಯಬಲ್ಸ್. ಇದಕ್ಕೆ ಎಕ್ಸಾಂಪಲ್ಸ್ ಬಂದು ಲೆಟರ್ಸ್, ಸಿಂಬಲ್ಸ್, ವರ್ಡ್ಸ್, ಜೆಂಡರ್, ಇದೆಲ್ಲದೂ ಕೂಡ ನಮಗೆ ನಾಮಿನಲ್ ಡೇಟಾಗೆ ಎಕ್ಸಾಂಪಲ್ಸ್ ಆಗಿದ್ದಾವೆ. ಎರಡನೇದು ಬಂದು ಆರ್ಡಿನಲ್ ಡೇಟಾ. ಆರ್ಡಿನಲ್ ಡೇಟಾಗೆ ಡೆಫಿನಿಷನ್, ಇಟ್ ಈಸ್ ಅ ಟೈಪ್ ಆಫ್ ಡೇಟಾ ದಟ್ ಫಾಲೋಸ್ ಅ ನ್ಯಾಚುರಲ್ ಆರ್ಡರ್. ಒಂದು ನ್ಯಾಚುರಲ್ ಆರ್ಡರ್ನ ಫಾಲೋ ಮಾಡುವಂತಹ ಡೇಟಾನ ನಾವು ಆರ್ಡಿನಲ್ ಡೇಟಾ ಅಂತ ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಹೆಲ್ತ್ನ ಯಾವ ಥರ ಹೇಳ್ತೀವಿ, ಒಂದು ನ್ಯಾಚುರಲ್ ಆರ್ಡರಲ್ಲಿ ಹೇಳೋದಾದರೆ ಪೂರ್, ಬೆಟರ್, ಗುಡ್. ಇವಾಗ ಒಬ್ಬರು ಹೆಲ್ತ್ ಚೆನ್ನಾಗಿದೆ ಅಂದರೆ ಗುಡ್ ಅಂತ ಹೇಳ್ತೀವಿ, ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಪುವರ್ ಅಂತ ಹೇಳ್ತೀವಿ. ಸೊ ಇದನ್ನು ನ್ಯಾಚುರಲ್ ಆರ್ಡರಲ್ಲಿ ಬರ್ತಕ್ಕಂಥ ಡೇಟಾನ ನಾವೇನಂತ ಕರಿತೀವಿ, ಆರ್ಡಿನಲ್ ಡೇಟಾ ಅಂತ ಹೇಳ್ತೀವಿ. ಸೊ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ನ ಕೊಡೋದಾದರೆ ಎಜುಕೇಷನ್ ಲೆವೆಲ್. ಹೇಗೆ ಅಂದರೆ ಇವಾಗ ಹೈಯರ್ ಸ್ಕೂಲ್, ಪ್ರೈಮರಿ ಸ್ಕೂಲ್ ಆ ಥರ ಇದೆ. ಅದೇ ಥರ ಅದು ಒಂದು ಆರ್ಡರಲ್ಲಿದೆ, ನ್ಯಾಚುರಲ್ ಆರ್ಡರಲ್ಲಿದೆ, ಅದನ್ನು ನಾವು ಆರ್ಡಿನಲ್ ಡೇಟಾ ಅಂತ ಕರಿತೀವಿ. ನೆಕ್ಸ್ಟ್ ಇವಾಗ ಕ್ವಾಂಟಿಟೇಟಿವ್ ಡೇಟಾದಲ್ಲಿ 2 ಟೈಪ್ಸ್ ಇವೆ. ಕ್ವಾಂಟಿಟೇಟಿವ್ ಡೇಟಾ ಈಸ್ ಆಲ್ಸೋ ಫರ್ದರ್ ಡಿವೈಡೆಡ್ ಇಂಟು 2 ಟೈಪ್ಸ್, ಡಿಸ್ಕ್ರೀಟ್ ಡೇಟಾ ಆ್ಯಂಡ್ ಕಂಟಿನ್ಯೂಯಸ್ ಡೇಟಾ. ಎರಡೂ ಕೂಡ ಟೈಪ್ಸ್ ಆಫ್ ಕ್ವಾಂಟಿಟೇಟಿವ್ ಡೇಟಾ. ಡಿಸ್ಕ್ರೀಟ್ ಡೇಟಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. Discrete information contains only finite number at possible values. ಒಂದು ಪಾಸಿಬಲ್ ವ್ಯಾಲ್ಯೂಸ್ಗೆ ಏನು ಫೈನೈಟ್ ನಂಬರ್ ಆಫ್ ಇನ್ಫಾರ್ಮೇಷನ್ನ ಇದು ಕಲೆಕ್ಟ್ ಮಾಡುತ್ತೆ, ಅಂತಹ ಡೇಟಾನ ನಾವು ಡಿಸ್ಕ್ರೀಟ್ ಡೇಟಾ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್, ಇದು ಡಿಸ್ಕ್ರೀಟ್ ವ್ಯಾಲ್ಯೂ, ಫೈನೈಟ್ ನಂಬರ್ ಇರುತ್ತೆ. ಇವಾಗ ಒಂದು ಕ್ಲಾಸಲ್ಲಿ 30 ಜನ ಇದ್ದಾರೆ ಅಂದರೆ 30 ಜನ ಇದ್ದಾರೆ ಅಂತಲೇ ಹೇಳ್ತೀವಿ. ಸೊ ಇಟ್ ಈಸ್ ಅ ಫೈನೈಟ್ ನಂಬರ್. ನಮಗೆ ಗೊತ್ತಿಲ್ಲ ಅನ್ನೋದ ಇನ್ಫೈನೈಟ್ ಅಂತ ಅಂತೀವಿ, ಬಟ್ ನಮಗೆ ಗೊತ್ತಿಲ್ಲ ನಮ್ಮ ಕ್ಲಾಸಲ್ಲಿ 30 ಜನ ಇದ್ದಾರೆ ಅಂತ. ಸೊ ಅದನ್ನು ನಾವೇನಂತೀವಿ, ಫೈನೈಟ್ ನಂಬರ್. ಸೊ ಒಂದು ಫೈನೈಟ್ ನಂಬರ್ ಆಫ್ ವ್ಯಾಲ್ಯೂಸ್ನ ತೋರಿಸೋದನ್ನು ನಾವೇನಂತ ಕರಿತೀವಿ, ಡೇಟಾ. ಆ ಡೇಟಾ ಏನಂತ ಕರೀತಾರೆ, ಡಿಸ್ಕ್ರೀಟ್ ಡೇಟಾ ಅಂತ ಕರೀತಾರೆ. ಇದಕ್ಕೆ ಇನ್ನಷ್ಟು ಎಕ್ಸಾಂಪಲ್ಸ್ನ ಕೊಡೋದಾದರೆ ಪಾರ್ಕಿಂಗ್ ಏರಿಯಾ ನೋಡಿದ್ದೀರಾ ಅಲ್ವಾ ನೀವು. ಸೊ ಪಾರ್ಕಿಂಗ್ ಏರಿಯಾದಲ್ಲಿ ಎಷ್ಟು ನಂಬರ್ ಆಫ್ ಕಾರ್ಸ್ ನಿಂತಿದ್ದಾವೆ, ಅದರಲ್ಲಿ ಫೈನೈಟ್ ನಂಬರ್ ಇದ್ದೇ ಇರುತ್ತೆ ಅಲ್ವಾ. ನಾವು ಇನ್ಫೈನೈಟ್ ಅಂತ ಹೇಳೋಕ್ಕಾಗಲ್ಲ, ಎಣಿಸ್ಬೋದು ಎಷ್ಟು ಕಾರ್ಗಳು ನಿಂತಿದ್ದಾವೆ ಅಂತ. ಸೊ ಅದನ್ನು ಫೈನೈಟ್ ವ್ಯಾಲ್ಯೂ ತೊಗೊಳ್ಳೋಂಥರ ಡೇಟಾ, ಅದನ್ನು ಡಿಸ್ಕ್ರೀಟ್ ಡೇಟಾ ಅಂತ ಕರೀತಾರೆ. ಸೊ ಇವಾಗ ನೆಕ್ಸ್ಟು ಕಂಟಿನ್ಯೂಸ್ ಡೇಟಾ ಅಂದರೆ ಏನು ಅಂತ ಹೇಳ್ತೀನಿ. ಇಟ್ ಹ್ಯಾಸ್ ಅನ್ ಇನ್ಫೈನೈಟ್ ನಂಬರ್ ಆಫ್ ಪ್ರಾಬಬಲ್ ವ್ಯಾಲ್ಯೂಸ್ that can be selected within a given specific range. Infinite number of probable values. ನಾನು ಆಲ್ರೆಡಿ ಹೇಳಿದೆ, ನಿಮಗೆ ಡಿಸ್ಕ್ರೀಟ್ ವ್ಯಾಲ್ಯೂ ಅಂದರೆ ಫೈನೈಟ್ ನಂಬರ್ ವ್ಯಾಲ್ಯೂಸ್ನ ಕೊಡುತ್ತೆ. ಬಟ್ ಕಂಟಿನ್ಯೂಸ್ ವ್ಯಾಲ್ಯೂ ಅಥವಾ ಕಂಟಿನ್ಯೂಸ್ ಡೇಟಾ ಅಂದರೆ ಇದರಲ್ಲಿ ನಮಗೆ ಫೈನೈಟ್ ನಂಬರ್ ಆಫ್ ಡೇಟಾ ಸಿಗಲ್ಲ.
ಇದು ಇನ್ಫೈನೈಟ್ ನಂಬರ್ ಆಫ್ ಪ್ರಾಬಬಲ್ ವ್ಯಾಲ್ಯೂಸ್ನ ಕೊಡುತ್ತೆ. ಅಂಥ ಡೇಟಾಸ್ನ ನಾವೇನಂತ ಕರಿತೀವಿ ಕಂಟಿನ್ಯೂಯಸ್ ಡೇಟಾ. ಇದಕ್ಕೆ ಎಕ್ಸಾಂಪಲ್ ಬಂದು ಟೆಂಪರೇಚರ್. ಯಾವಾಗ ಹೆಂಗಿದೆ ಅಂತ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇವತ್ತು 23 ಇರ್ಬೋದು, ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ 25 ಆಗುತ್ತೆ, ಅಥವಾ 26 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಕಂಟಿನ್ಯೂಯಸ್ ಆಗಿ ಬರುತ್ತೆ. ಅಂಥದನ್ನು ನಾವು ಕಂಟಿನ್ಯೂಯಸ್ ಡೇಟಾ ಅಂತ ಕರಿತೀವಿ. ಅದಾದಮೇಲೆ ಇನ್ನೊಂದನ್ನು ತಗೋಬೋದು, ಏಜ್ ಆರ್ ಹೈಟ್ ಆಫ್ ಅ ಪರ್ಸನ್ನ ಕೂಡ ನಾವು ಕಂಟಿನ್ಯೂಯಸ್ ಡೇಟಾಗೆ ಕಲೆಕ್ಟ್ ಮಾಡ್ಬೋದು. ಹೇಗೆ ಅಂದರೆ ಒಂದು ಮಗುಗೆ ಇವಾಗ 6 ಇಯರ್ಸ್ ಅಂದರೆ ನೆಕ್ಸ್ಟ್ 7 ಇಯರ್ಸ್ ಆಗುತ್ತೆ, 7 ಇಯರ್ಸ್ ಅಂದರೆ 8 ಇಯರ್ಸ್ ಆಗುತ್ತೆ. ಅದು ಕಂಟಿನ್ಯೂಯಸ್ ಡೇಟಾ ಆಗಿ ನಮಗೆ ಕೊಡ್ತಾ ಹೋಗುತ್ತೆ. ಅದೇ ರೀತಿ ಅದೇ ಮಗುದು ಹೈಟ್ ತೊಗೊಂಡ್ರೆ ಇವಾಗ ಸ್ವಲ್ಪ ಇರುತ್ತೆ, ಅದಾದಮೇಲೆ ಹೈಟ್ ಆಗ್ತಾ ಹೋಗಿ ದಟ್ ವಿಲ್ ಬಿ ಕನ್ಸಿಡರ್ ಆ್ಯಸ್ ಅ ಕಂಟಿನ್ಯೂಯಸ್ ಡೇಟಾ ಅಂತ ನಾವು ಕರಿತೀವಿ. ಸೊ ಇದೆರಡೂ ನೀವು ಎಕ್ಸಾಂಪಲ್ ಆಗಿ ನಿಮಗೆ ಗೊತ್ತಾದರೆ, ಯಾವುದು ಎಕ್ಸಾಂಪಲ್ ನಿಮಗೆ ಗೊತ್ತಾದರೆ ಅದರ ಡೆಫಿನೇಷನ್ ಈಸಿಯಾಗಿ ಗೊತ್ತಾಗುತ್ತೆ. ಇನ್ನಷ್ಟು ಎಕ್ಸಾಂಪಲ್ಸನ್ನು ನೀವೇ ಕಲೆಕ್ಟ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ಯಾವುದು ಅಂತ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವಾಗ ಪ್ರೈಮರಿ ಡೇಟಾ ಹೇಳಿದೆ. ಪ್ರೈಮರಿ ಡೇಟಾದಲ್ಲಿ 2 ಟೈಪ್ಸ್. ಪ್ರೈಮರಿ ಡೇಟಾ ಅನ್ನೋದು ಡೇಟಾದಲ್ಲಿ ಒಂದು ಟೈಪು. ಪ್ರೈಮರಿ ಡೇಟಾಗೆ 2 ಟೈಪ್ ಇದೆ, ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್. ಆ ಕ್ವಾಲಿಟೇಟಿವಲ್ಲಿ 2 ಟೈಪ್ ಇದೆ, ನಾಮಿನಲ್ ಆ್ಯಂಡ್ ಆರ್ಡಿನಲ್. ಅದಾದಮೇಲೆ ಕ್ವಾಂಟಿಟೇಟಿವ್ಗೂ ಕೂಡ 2 ಟೈಪ್ ಇದೆ, ಡಿಸ್ಕ್ರಿಟ್ ಆ್ಯಂಡ್ ಕಂಟಿನ್ಯೂಯಸ್. ಇದಿಷ್ಟು ಕೂಡ ನಮಗೇನು ಪ್ರೈಮರಿ ಡೇಟಾ ಆಗಿತ್ತು. ಇವಾಗ ಸೆಕೆಂಡರಿ ಡೇಟಾ. ಇದರಲ್ಲಿ ಯಾವುದೇ ತರಹದ ಟೈಪ್ಸ್ ಇಲ್ಲ, ಬರೀ ಡೆಫಿನೇಷನ್ನ ಹೇಳ್ತೀನಿ, ನೋಡ್ಕೊಳ್ಳಿ. ಸೆಕೆಂಡರಿ ಡೇಟಾ, ಇಟ್ ಈಸ್ ದ ಡೇಟಾ ವಿಚ್ ಹ್ಯಾಸ್ ಬೀನ್ ಆಲ್ರೆಡಿ ಕಲೆಕ್ಟೆಡ್ ಆ್ಯಂಡ್ ಅನಲೈಸ್ಡ್ ಬೈ ಸಮ್ವನ್ ಅದರ್ ದ್ಯಾನ್ ದ ಆ್ಯಕ್ಚುಲ್ ಯೂಸರ್. ಸೊ ಇವಾಗ ಆ್ಯಕ್ಚುಲ್ ಯೂಸರ್, ನಾನು ಈ ಬುಕ್ನ ಓದ್ತಾ ಇದ್ದೀನಿ. ಈ ಬುಕ್ ಆಲ್ರೆಡಿ ಬೇರೆಯವರಿಂದ ರಿಸರ್ಚ್ ಮಾಡಿ ಬರೆದಿರುವಂತಹ ಬುಕ್ಕು, ಅದನ್ನು ನಾನು ಓದ್ತಾ ಇದ್ದೀನಿ. ಸೊ ಇದು ಬಂದು ಸೆಕೆಂಡರಿ ಡೇಟಾ. ನನಗೆ ನಾನೇ ಒಂದು ರಿಸರ್ಚ್ ಮಾಡಿ ನಾನೇ ಒಂದು ಬುಕ್ ಬರೆದ್ರೆ ಅದು ಪ್ರೈಮರಿ ಡೇಟಾ ಆಗುತ್ತೆ. ನಾನೇ ಅದನ್ನು ಬರೆದು ನಾನೇ ಅದನ್ನು ಪಬ್ಲಿಷ್ ಮಾಡಿದ್ರೆ ಪ್ರೈಮರಿ ಡೇಟಾ. ಬಟ್ ಇದು ಆಲ್ರೆಡಿ ಯಾರೋ ಪಬ್ಲಿಷ್ ಮಾಡಿರೋದು, ಯಾರೋ ಬರೆದಿರ್ತಕ್ಕಂಥ ಬುಕ್ನ ನಾನು ಓದ್ತಾ ಇದ್ದೀನಿ ಅಥವಾ ನೋಡ್ತಾ ಇದ್ದೀನಿ ಅಂದರೆ ಅದು ಸೆಕೆಂಡರಿ ಡೇಟಾ. ಸೊ ಇದು ಸೆಕೆಂಡರಿ ಡೇಟಾಗೆ ನಾವು ಎಕ್ಸಾಂಪಲ್ಸ್ನ ನೋಡೋದಾದರೆ ನ್ಯೂಸ್ ಪೇಪರ್ಸ್ ಕೂಡ ಯಾರೋ ಬರೆದಿರ್ತಾರೆ, ನಾವು ಓದ್ತೀವಿ ಅಲ್ವಾ. ರಿಸರ್ಚ್ ಪೇಪರ್ಸು ಕೂಡ ಯಾರೋ ಬೇರೆಯವರು ರಿಸರ್ಚ್ ಮಾಡಿ ಬಂದಿರ್ತಾರೆ, ಅದನ್ನು ನಾವು ಓದ್ತೀವಿ. ಬುಕ್ಸ್ ಕೂಡ. ಸೊ ಇದೇ ರೀತಿಯಾಗಿ ಎಕ್ಸಾಂಪಲ್ಸ್ನ ನೀವು ಕೂಡಿಸ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತ. ನೆಕ್ಸ್ಟು ಡೇಟಾ ಕಲೆಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಡೇಟಾ ಕಲೆಕ್ಷನ್, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಫ್ರಮ್ ಆಲ್ ದ ರಿಲೆವೆಂಟ್ ಸೋರ್ಸಸ್ ಟು ಫೈಂಡ್ ಸೊಲ್ಯೂಷನ್ ಟು ದ ರಿಸರ್ಚ್ ಪ್ರಾಬ್ಲಮ್. ಒಂದು ರಿಸರ್ಚ್ ಪ್ರಾಬ್ಲಮ್ ಆಗಿದೆ, ಅದನ್ನು ಸಾಲ್ವ್ ಮಾಡೋಕ್ಕೆ ಒಂದಷ್ಟು ಇನ್ಫಾರ್ಮೇಷನ್ನ ನಾವು ಗ್ಯಾದರ್ ಮಾಡ್ತೀವಿ. ದ ಇನ್ಫಾರ್ಮೇಷನ್ ಗ್ಯಾದರ್ಡ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಎಸ್ ಡೇಟಾ ಕಲೆಕ್ಷನ್. ಏನಕ್ಕೆ ನಾವು ಡೇಟಾ ಕಲೆಕ್ಷನ್ ಮಾಡ್ತಾ ಇದ್ದೀವಿ? ಒಂದು ರಿಸರ್ಚ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ತರೋದಕ್ಕೆ ಒಂದು ರಿಸರ್ಚ್ನ ಮಾಡಿ ಅದಕ್ಕೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡುಕ್ತಾ ಇದ್ದೀವಿ. ಸೊ ಡೇಟಾ ಕಲೆಕ್ಷನ್ ಈಸ್ ಇಟ್ ಸೆಲ್ಫ್ ಕಾಲ್ಡ್ ಆಸ್ ಎ ಇನ್ಫಾರ್ಮೇಷನ್ ಗ್ಯಾದರಿಂಗ್. ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದನ್ನು ಡೇಟಾ ಕಲೆಕ್ಷನ್ ಅಂತ ಕರಿತೀವಿ. ಓಕೆನಾ. ಡೇಟಾ ಕಲೆಕ್ಷನ್ ಟೂಲ್ಸ್ಗೆ 4 ಟೂಲ್ಸ್ಗಳಿದ್ದಾವೆ. ಅದು ಯಾವುದಪ್ಪ ಅಂದರೆ ಕ್ವೆಶ್ಚನೇರ್, ಸರ್ವೆ, ಫೋಕಸ್ ಗ್ರೂಪ್ ಡಿಸ್ಕಷನ್ ಮತ್ತು ಇಂಟರ್ವ್ಯೂ. ಇದು 4 ಕೂಡ ಟೂಲ್ಸ್ ಆಫ್ ಡೇಟಾ ಕಲೆಕ್ಷನ್. ಈಗ ಅದರಲ್ಲಿ ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ. ಕ್ವೆಶ್ಚನೇರ್, ಇಟ್ ಈಸ್ ಅ ಲಿಸ್ಟ್ ಆಫ್ ಕ್ವೆಶನ್ಸ್ ಯೂಸ್ ಟು ಕಲೆಕ್ಟ್ ಡೇಟಾ ಅಬೌಟ್ ಸಮಥಿಂಗ್ ಆರ್ ಸಮ್ವನ್. ಕ್ವೆಶ್ಚನೇರ್ಗೆ ಎಕ್ಸಾಂಪಲ್ ಬಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಕಾಲೇಜ್ಗಳಲ್ಲಿ ಹೇಳಿರ್ತಾರೆ ಫೀಡ್ಬ್ಯಾಕ್ ಕೊಡಿ, ಟೀಚರ್ ಫೀಡ್ಬ್ಯಾಕ್ ಅಂತ ಬರುತ್ತೆ. ಅದರಲ್ಲಿ ಒಂದೊಂದಾದ್ಮೇಲೆ ಒಂದು ಕ್ವೆಶನ್ ಇರುತ್ತೆ. ಆ ಕ್ವೆಶನ್ಗೆ 4 ಆಪ್ಷನ್ ಇರುತ್ತೆ, ಗುಡ್, ಪೂರ್, ಬೆಸ್ಟ್, ನಾಟ್ ಗುಡ್, ಈ ಥರ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಟೀಚರ್ ಹೇಗೆ ಪಾಠ ಮಾಡ್ತಾ ಇದ್ದಾರೆ, ಕ್ವೆಶನ್ ಏನಿದೆ ಅದಕ್ಕೆ ನಾವು ಆನ್ಸರ್ನ ಪಡ್ಕೊತಾ ಇದ್ದೀವಿ ಅಲ್ವಾ, ಅದನ್ನೇ ಏನಂತಾರೆ ಕ್ವೆಶನ್ ಏರ್. ಫ್ರೇಮಿಂಗ್ ಅ ಕ್ವೆಶನ್ ಆ್ಯಂಡ್ ಗಿವಿಂಗ್ ಅ ಆಪ್ಷನ್. ಕ್ವೆಶನ್ನ ಫ್ರೇಮ್ ಮಾಡಿ ಅದಕ್ಕೆ ಏನು ಆನ್ಸರ್ನ ನಾವು ಪಡ್ಕೋತೀವಿ ಅದನ್ನು ಕ್ವೆಶನ್ ಏರ್ ಅಂತಾರೆ. ಈಗ ಸರ್ವೆಗಳಲ್ಲೆಲ್ಲ ಅದೇ ಮಾಡೋದು. ಕ್ವೆಶನ್ನ ಮಾಡ್ತಾರೆ, ಅದಕ್ಕೆ ಒಂದು 4 ಆಪ್ಷನ್ಸ್ ಹಾಕ್ತಾರೆ, ಯಾವ್ದು ನಾವು ಬೇಕಾದರೆ ಚೂಸ್ ಮಾಡ್ಬೋದು. ಸೊ ಅದೇ ರೀತಿ ನಿಮ್ಗೆ ಹೇಗೆ ಕಾಲೇಜಲ್ಲಿ ಫೀಡ್ಬ್ಯಾಕ್ ಕೇಳ್ತಾರೆ ಅದನ್ನೇ ನಾವು ಕ್ವೆಶನ್ ಏರ್ ಅಂತ ಹೇಳೋದು. ಓಕೆನಾ. ನೆಕ್ಸ್ಟು ಇಂಟರ್ವ್ಯೂ ಅಂದರೆ ಏನು?
It consists of collecting data by asking questions. Data can be collected by listening to individuals, recording, filming their responses. ಅಂದರೆ ಇಂಟರ್ವ್ಯೂ ಅಂದರೆ ಕಲೆಕ್ಷನ್ ಆಫ್ ಡೇಟಾ. ಒಬ್ಬರಿಗೆ ಕ್ವೆಶನ್ ಕೇಳಿ ನಾವೇನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ ಅದನ್ನು ಇಂಟರ್ವ್ಯೂ ಅಂತೀವಿ ಅಲ್ವಾ. ಇವಾಗ ಒಬ್ಬರು ನ್ಯೂಸಲ್ಲಿ ಇಂಟರ್ವ್ಯೂ ತೊಗೋತಾ ಇರ್ತಾರೆ, ಯಾರಿಗೋ ಒಬ್ರದ್ದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಅವ್ರು ಫಿಲಮ್ ಮಾಡಿರೋದು ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಯಿತು, ಏನಾಯಿತು ಅಂತ, ಅದನ್ನು ನಾವು ಇಂಟರ್ವ್ಯೂ ಅಂತ ಕರಿತೀವಿ. ಅದನ್ನೇ ಇಲ್ಲಿ ಅವರು ಇಂಗ್ಲೀಷಲ್ಲಿ ಹೇಳಿದ್ದಾರೆ ಅಷ್ಟೇ. ಇಟ್ ಕನ್ಸಿಸ್ಟ್ ಆಫ್ ಕಲೆಕ್ಟಿಂಗ್ ಡೇಟಾ ಬೈ ಆಸ್ಕಿಂಗ್ ಕ್ವೆಶನ್. ಡೇಟಾ ಕ್ಯಾನ್ ಬಿ ಕಲೆಕ್ಟೆಡ್ ಬೈ ಲಿಸ್ನಿಂಗ್ ಟು ಇಂಡಿವಿಜುವಲ್ಸ್, ರೆಕಾರ್ಡಿಂಗ್, ಫಿಲ್ಮಿಂಗ್ ದೇರ್ ರೆಸ್ಪಾನ್ಸಸ್. ಅಂದರೆ ಇವಾಗ ಒಂದು ಫಿಲ್ಮಿಂಗ್ ಆದರೆ ರೆಕಾರ್ಡ್ ಮಾಡ್ಕೋಬೋದು ಅಥವಾ ಅವರು ಕೇಳಿಸ್ಕೋಬೋದು, ಅದನ್ನು ನಾವೇನಂತ ಅಂತೀವಿ ಇಂಟರ್ವ್ಯೂ ಅಂತ ಕರಿತೀವಿ. ಓಕೆನಾ. ಸೊ ನೆಕ್ಸ್ಟು ಸರ್ವೆ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಎ ಡೀಟೇಲ್ಡ್ ಸರ್ವೆ ಆಫ್ ಜಿಯೋಗ್ರಫಿಕಲ್ ಏರಿಯಾ ಟು ಗ್ಯಾದರ್ ಡೇಟಾ, ಆಟಿಟ್ಯೂಡ್ಸ್, ಇಂಪ್ರೆಷನ್ಸ್, ಆಪ್ಷನ್ಸ್, ಸ್ಟ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಎಕ್ಸೆಟ್ರಾ. ಸರ್ವೆ ಅಂದರೆ ಏನಿಲ್ಲ, ಈಸಿಯಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ನೀವು ಒಂದು ರೆಸ್ಟೋರೆಂಟ್ಗೆ ಹೋಗಿರ್ತೀರ, ರೆಸ್ಟೋರೆಂಟಲ್ಲಿ ಲಾಸ್ಟಿಗೆ ಹೇಳ್ತಾರೆ ಗೂಗಲಲ್ಲಿ ಇಷ್ಟು ನಮಗೆ ರೇಟಿಂಗ್ಸ್ ಕೊಟ್ಬಿಡಿ, ಅದ್ರ ಜೊತೆಗೆ ಕ್ವಶನೇರ್ ಕೂಡ ಹಾಕಿರ್ತಾರೆ. ಅದರಲ್ಲಿ ಸರ್ವೆ, ಅದು ಒಂದು ಸರ್ವೆ ಅಂತಲೇ ಆ್ಯಕ್ಚುಲಾಗಿ ಕರೆಯೋದು. ಅದರಲ್ಲಿ ಏನು ಕೊಟ್ಟಿರ್ತಾರೆ, ಅವರು ಫುಡ್ ಚೆನ್ನಾಗಿತ್ತಾ, ಆಮೇಲೆ ಕ್ವಾಲಿಟಿ ಹೇಗಿತ್ತು, ಫ್ರೆಶ್ ಆಗಿತ್ತಾ, ಆ ಥರ ಒಂದಷ್ಟು ಕ್ವಶನ್ನ ನಿಮಗೆ ಸರ್ವೆ ಅಂತ ಹಾಕಿರ್ತಾರೆ. ಅದನ್ನೇ ನಾವೇನಂತ ಕರಿತೀವಿ, ಸರ್ವೆ ಅಂತ ಕರಿತೀವಿ. ಗ್ಯಾದರಿಂಗ್ ಇಂಪ್ರೆಷನ್ನ ಗ್ಯಾದರ್ ಮಾಡೋದು, ಆಟಿಟ್ಯೂಡ್ಸ್ನ ನಾವು ಗ್ಯಾದರ್ ಮಾಡೋದನ್ನ ಏನಂತ ಕರಿತೀವಿ, ಸರ್ವೆ ಅಂತ ಕರಿತೀವಿ. ನಿಮಗೆ ಎಕ್ಸಾಂಪಲ್ ಸಮೇತ ಹೇಳಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಒಂದು ಫೋಕಸ್ ಗ್ರೂಪ್ ಡಿಸ್ಕಷನ್. ಎ ಫೋಕಸ್ ಗ್ರೂಪ್ ಡಿಸ್ಕಷನ್ ಇನ್ವಾಲ್ವ್ಸ್ ಗ್ಯಾದರಿಂಗ್ ಪೀಪಲ್ ಫ್ರಮ್ ಸಿಮಿಲರ್ ಬ್ಯಾಕ್ಗ್ರೌಂಡ್ ಟುಗೆದರ್ ಟು ಡಿಸ್ಕಸ್ ಅ ಸ್ಪೆಸಿಫಿಕ್ ಟಾಪಿಕ್ ಆಫ್ ಇಂಟ್ರೆಸ್ಟ್. ಇವಾಗ ಇದಕ್ಕೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ನಿಮ್ಮ ಕಾಲೇಜಲ್ಲಿ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಹೇಳಿರ್ತಾರೆ. ನೀವು ಒಂದು ಗ್ರೂಪ್ ಮಾಡ್ಕೊಂಡಿರ್ತೀರ, ಆ ಗ್ರೂಪ್ನ ಕರೆದು ಏನು ಮಾಡಬೇಕು ಈ ಟಾಪಿಕ್ ಬಗ್ಗೆ. ಇವಾಗ ನೀವು ಏನೋ ಕಾಂಕ್ರೀಟ್ ಟೆಕ್ನಾಲಜಿ ಅಂತ ತಿಳ್ಕೊಳ್ಳಿ, ಕಾಂಕ್ರೀಟ್ ಟೆಕ್ನಾಲಜಿ ಬಗ್ಗೆ ನೀವೇನೋ ಒಂದು ಪ್ರಾಜೆಕ್ಟ್ ಮಾಡಬೇಕು. ಅದ್ರ ಬಗ್ಗೆ ನೀವು ಸೇಮ್ ಬ್ಯಾಕ್ಗ್ರೌಂಡಲ್ಲಿದ್ದೀರಾ ಅಲ್ವಾ, ಸೇಮ್ ಬ್ಯಾಕ್ಗ್ರೌಂಡ್ ಡಿಪ್ಲೊಮಾ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಾ. ಸೊ ಸೇಮ್ ಬ್ಯಾಕ್ಗ್ರೌಂಡ್ ಆಫ್ ಪೀಪಲ್ಸು ಏನು ಡಿಸ್ಕಸ್ ಮಾಡ್ತೀರಾ ಅದನ್ನು ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತ ಕರೀತಾರೆ. ಅಷ್ಟೇ, ಇನ್ನೇನೂ ಇಲ್ಲ. ಸೊ ಇದಿಷ್ಟು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್ನ ಫಸ್ಟ್ ಚಾಪ್ಟರ್ ಆದಂಥ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಆ್ಯಂಡ್ ಇನ್ಸೈಟ್ನ ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮ್ಯಾಥ್ಸ್ ಫಸ್ಟ್ ಚಾಪ್ಟರ್ದು ಮತ್ತು SA ಫಸ್ಟ್ ಚಾಪ್ಟರ್ದು ಕ್ವಶನ್ ಬ್ಯಾಂಕ್ನ ಅಪ್ಲೋಡ್ ಮಾಡಿರ್ತೀನಿ. ನೀವು ಅದನ್ನು ಚೆಕ್ಔಟ್ ಮಾಡಿಕೊಂಡು ಅದ್ರ ಪ್ರಕಾರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಲ್ ಸೇಮ್ ಕ್ವಶನ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ, ಸೇಮ್ ಟೈಪ್ ಆಫ್ ಕ್ವಶನ್ಸ್ನ ಕೊಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಚಾಪ್ಟರ್ಸ್ದು ಕ್ವಶನ್ ಬ್ಯಾಂಕ್ ಕೂಡ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾವ ಸಬ್ಜೆಕ್ಟು ವಿಡಿಯೋ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದರೆ ಅಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಇದರಿಂದ ನಿಮ್ಗೆ ಏನಾದರೂ ಒಂಚೂರು ಹೆಲ್ಪ್ ಆಗ್ತಿದೆ ಅಂದರೆ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋ ಏನು ಪ್ರೊವೈಡ್ ಮಾಡಿ ಟು ಅಪ್ಲೈ ಫಾರ್ DCT ಎಕ್ಸಾಮ್ ಅಂತ ಅನ್ನೋದೊಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ stay tuned. Thank you so much for watching this video. Bye.